ದೊಡ್ಡಾಟದ ಶ್ರೇಷ್ಠ ಕಲಾವಿದ ಅಡವಯ್ಯ ಸ್ವಾಮಿ. ಅಡವಯ್ಯ ಸ್ವಾಮಿ ಅವರು ದೊಡ್ಡಾಟ ಕಲಾ ಪ್ರಕಾರದ ಶ್ರೇಷ್ಠ ಕಲಾವಿದರಾಗಿದ್ದರು. ಅವರಿಂದ ಎಷ್ಟೋ ಜನ ಶಿಷ್ಯರು ದೊಡ್ಡಾಟದ ಪರಂಪರೆ ಮುಂದೆ ಕೊಂಡೊಯ್ಯುತ್ತಿದ್ದಾರೆ ಎಂದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಲಾವಿದರು ಆದ ಶಿವಣ್ಣ ಅದರಗುಂಜಿ ಹೇಳಿದ್ದಾರೆ. ಪಟ್ಟಣದ 12 ಮಠದಲ್ಲಿ ಆಯೋಜನೆ ಮಾಡಲಾದ ದೊಡ್ಡಾಟ ಕಲಾವಿದರು ಆದ ಅಡವಯ್ಯ ಸ್ವಾಮಿ ಹಿರೇಮಠರವರ ನುಡಿನಮನ ಕಾರ್ಯಕ್ರಮದಲ್ಲಿ ಮಾತನಾಡಿ, ಅಡವಯ್ಯ ಸ್ವಾಮಿ ಅವರು ಎಂದೂ ಪ್ರಶಸ್ತಿ ಹಿಂದೆ ಹೋಗಿದ್ದಿಲ್ಲ. ಅವರ ಪ್ರತಿಭೆಗೆ ಪ್ರಶಸ್ತಿಗಳು ಸಂದಿವೆ ಎಂದರು. ಕಲಾವಿದರ ಸೇವೆ ನೆನೆಯಲು ನುಡಿನಮನ ಕಾರ್ಯಕ್ರಮ ಮಾಡಿದ್ದು ಸ್ವಾಗತಾರ್ಹ ಎಂದಿದ್ದಾರೆ. ಜನಪದ ವಿದ್ವಾಂಸರು ಆದ ಎಂಆರ್ ತೋಟಗಂಟಿ ಮಾತನಾಡಿ, ದೊಡ್ಡಾಟ ಹಿರಿಮೆಯನ್ನ ರಾಜ್ಯದಾದ್ಯಂತ ಪಸರಿಸಿದ ಶ್ರೇಯ ಅಡವಯ್ಯ ಸ್ವಾಮಿ ಅವರದ್ದು. ಬಡತನದಲ್ಲೇ ಕಲಾವಿದ ಕಷ್ಟಪಟ್ಟು ಕಲೆಗೆ ತನ್ನ ಬಾಳನ್ನ ಸಮರ್ಪಣೆ ಮಾಡಿದ್ದಕ್ಕೆ ಇದೊಂದು ಉದಾಹರಣೆ. ಮುಂದಿನ ಪೀಳಿಗೆ ಅಡವಯ್ಯ ಸ್ವಾಮಿ ಅಂತಹ ಶ್ರೇಷ್ಠ ಕಲಾವಿದರ ಬಗ್ಗೆ, ದೊಡ್ಡಾಟದ ಬಗ್ಗೆ ತಿಳಿದುಕೊಳ್ಳುವುದು ಅವಶ್ಯಕ ಎಂದಿದ್ದಾರೆ. ರಂಗಭೂಮಿ ಹಿರಿಯ ಕಲಾವಿದ ಬಸವರಾಜ ದೊಡ್ಡಮನಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ದೊಡ್ಡಾಟ ಕಲಾ ಪ್ರಕಾರಕ್ಕೆ ಅಡವಯ್ಯ ಸ್ವಾಮಿ ಆಲದ ಮರದಂತೆ ಇದ್ರು. ಅವಿಭಜಿತ ಧಾರವಾಡ ಜಿಲ್ಲೆಯಲ್ಲಿ ಹಲವಾರು ದೊಡ್ಡಾಟಗಳನ್ನು ಆಡಿಸಿದ ಅವರನ್ನ ಕಳೆದುಕೊಂಡ ಇಂದು ಕಲಾ ಪರಂಪರೆಗೆ ತುಂಬಾ ನಷ್ಟವಾಗಿದೆ. ತಾಲೂಕಿನ ಕಲಾವಿದರು ಹಿರಿಯರ ಮಾರ್ಗದರ್ಶನದಂತೆ ಕಲಾ ಸೇವೆ ಮಾಡೋಣ ಎಂದಿದ್ದಾರೆ. ಹಿರಿಯರು ಆದ ಎಚ್ಎನ್ ಸುಣಗದ, ವೈಜಿ ಭಗವತಿ, ಅಶೋಕ್ ಕುಮಾರ್ ಅರ್ಕಸಾಲಿ, ಗಂಗಯ್ಯ ಹಿರೇಮಠ, ವೈಡಿ ಸುಳ್ಳದ, ಕುಬೇರಗೌಡ ಮುರಳ್ಳಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅಡವಯ್ಯ ಸ್ವಾಮಿ ಅವರಿಗೆ ನುಡಿನಮನ ಸಲ್ಲಿಸಿದ್ರು. 12 ಮಠದ ರೇವಣಸಿದ್ದ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಬಸವರಾಜು ತಿಪ್ಪಣ್ಣವರ ನಿರೂಪಿಸಿದ್ರು. ಸೋಮಲಿಂಗ ಒಡಿಯರ್, ಗಿರೀಶ್ ರೆಡ್ಡಿ, ವೀರಣ್ಣ ಕುಬಸದ, ಸಾತಪ್ಪ ಕುಂಕೂರ, ನಾಗೇಶ್ ಗೌಳಿ ಸೇರಿ ಅಡವಯ್ಯ ಸ್ವಾಮಿ ಹಿರೇಮಠ ಕುಟುಂಬಸ್ಥರು ಉಪಸ್ಥಿತರಿದ್ದರು.